ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಡಿಸೆಂಬರ್ 23 ಮಂಗಳವಾರದಂದು ಧನುರ್ಮಾಸದ ಪ್ರಯುಕ್ತ ಶ್ರೀಮತಿ ಪದ್ಮಾವರ ಕುಟುಂಬದಿಂದ ಶ್ರೀ ಕರುಕಲ್ಲಮ್ಮ ತಾಯಿಗೆ ವಿಶೇಷವಾಗಿ ಅಲಂಕಾರ, ಪೂಜೆ ಪುನಸ್ಕಾರ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಗವಿಪುರದ ಗ್ರಾಮ ದೇವತೆ ಶ್ರೀ ಕರುಕಲ್ಲಮ್ಮ ತಾಯಿಗೆ ಬೆಳಗ್ಗೆ ಅಭಿಷೇಕ ಮಾಡಿ ಸೀರೆ ಉಡಿಸಿ ಮೊಗ್ಗಿನ ಜಡೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ಶ್ರೀಮತಿ ಪದ್ಮಾವರ ಕುಟುಂಬದವರು ಪ್ರತಿನಿತ್ಯವೂ ಅವರೇ ಈ ತಾಯಿಗೆ ಬೆಳಗ್ಗೆ ಅಭಿಷೇಕ, ಪೂಜೆ ಪುನಸ್ಕಾರ, ಸಂಜೆ ಕೂಡ ದೀಪ ಹಚ್ಚುತ್ತಾರೆ. ಅವ್ರ ಕುಟುಂಬದವರೇ ನಿರಂತರವಾಗಿ ಈ ತಾಯಿಯ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಶ್ರೀ ಕರುಕಲ್ಲಮ್ಮ ತಾಯಿಯ ಆಶೀರ್ವಾದ ಕೃಪಾ ಕಟಾಕ್ಷವು ಶ್ರೀಮತಿ ಪದ್ಮಾವರ ಕುಟುಂಬದವರ ಮೇಲೂ ಮತ್ತು ಗವಿಪುರದ ಗ್ರಾಮಸ್ಥರ ಮೇಲೂ ಸದಾ ಇರಲೆಂದು ಪ್ರಾರ್ಥಿಸುತ್ತೇವೆ. ಹಾಗೂ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯವಸ್ಥೆಗಳು ಸಹ ಆ ತಾಯಿಯ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಇರಲೆಂದು ಪ್ರಾರ್ಥಿಸುತ್ತೇವೆ. ಅಲಂಕಾರ, ಪೂಜೆ ಎಲ್ಲ ಮುಗಿದಿದೆ. ಈಗ ಭಜನೆ ಕೂಡ ನಡೆಯುತ್ತಿದೆ. ಬಂದವರಿಗೆಲ್ಲ ಪ್ರಸಾದ ವಿನಿಯೋಗ ಕೂಡ ನಡೆಯುತ್ತಿದೆ. ಸಿಹಿ ಪೊಂಗಲು, ಮೊಸರನ್ನ ಹಾಗೂ ಫಲವನ್ನು ನೀಡುತ್ತಿದ್ದಾರೆ. ಪ್ರತಿಯೊಬ್ಬರು ಸಾಲಲ್ಲಿ ಬಂದು ಸ್ವೀಕರಿಸುತ್ತಿದ್ದಾರೆ. ಗವಿಪುರದಲ್ಲಿರುವ ಗ್ರಾಮಸ್ಥರ ಬಂದು ತಾಯಿಗೆ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಹಾಗೂ ಆರತಿ ಸಹ ಬೆಳಗುತ್ತಿದ್ದಾರೆ. ಶ್ರೀ ರಾಮ ಮಂದಿರ ಗವಿಪುರಂ ಬೆಂಗಳೂರಿನಲ್ಲಿದೆ. ಕರುಕಲ್ಲಮ್ಮ ತಾಯಿ ರಾಮ ಮಂದಿರ ಎದುರುಗಡೆನೇ ಇದೆ. ಕುಟುಂಬಸ್ಥರು, ಗವಿಪುರದ ಗ್ರಾಮಸ್ಥರು, ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ತಾಯಿಗೆ ನಮಸ್ಕಾರ ಮಾಡಿ ಪೂಜೆಯನ್ನು ಕೂಡ ಮಾಡ್ತಿದ್ದಾರೆ ಹಾಗೂ ಆರತಿ ಕೂಡ ಬೆಳಗುತ್ತಿದ್ದಾರೆ. ಸೊ ನಾನು ಗೌರಿ ಇಬ್ಬರು ಬಂದ್ವಿ ಹಾಗೂ ಅವ್ರ ಮನೆಯವರು ಕೂಡ ಆರತಿಯನ್ನು ತಾಯಿಗೆ ಮಾಡುತ್ತಿದ್ದೇವೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀಂತ ವಿದ್ಮಹೇ ವಿಷ್ಣುಭಕ್ತಿಯಿಂದ ದೀನಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಸೊ ಈಗ ಬೆಲ್ದಾರ್ತಿ ಕೂಡ ತಂದಿದ್ದಾರೆ. ಬೆಲ್ದಾರ್ತಿ ಕೂಡ ಮಾಡುತ್ತಿದ್ದಾರೆ. ಕಾತ್ಯಾಯನಿ ಕನ್ಯಾಕುಮಾರಿ ದೀನಿ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ಕರುಕಲ್ಲಮ್ಮ ತಾಯಿಗೆ ಮೊಸರನ್ನ ಅಂದರೆ ತುಂಬ ಪ್ರೀತಿ. ಯಾರು ಮಕ್ಕಳಿಗೆ ಅಮ್ಮ ಆಗಿದ್ದರೆ ಬಂದು ಇಲ್ಲಿ ಹರಿಸ್ಕೊಂಡು ತಾಯಿಗೆ ಮೊಸರಿನ ಅಭಿಷೇಕ ಮಾಡಿ ಮೊಸರಿನ ನೈವೇದ್ಯ ಕೂಡ ಮಾಡ್ತಾರೆ. ಸೊ ನಾನು ಕೂಡ ತಾಯಿಗೆ ನಮಸ್ಕಾರ ಮಾಡಿದೆ. ಹೂವು ಕೂಡ ಮುಟ್ಕೊಂಡೆ ತಾಯಿ ಪ್ರಸಾದ. ಸೊ ಈಗ ಪ್ರಸಾದ ಕೂಡ ತಗೋತಿದ್ದೀನಿ. ಮೊಸರನ್ನ ಮತ್ತು ಪಲಾವು. ಸೊ ಈಗೆಲ್ಲ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊತಿದ್ವಿ. ಸೊ ಅವ್ರ ಕುಟುಂಬದವರು, ನಾವು ಮತ್ತು ಇಲ್ಲಿರೋರು ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊತಾಯಿದ್ವಿ. ನೋಡಿ, ಅವರೇ ಪದ್ಮಾವರ ಕುಟುಂಬದವರು, ಅವರ ಮಕ್ಕಳು, ಸೊಸೆದಿರು ಹಾಗೂ ಮೊಮ್ಮಕ್ಕಳ ಜೊತೆ ಫೋಟೋ ವಿಡಿಯೋ ತೆಗೆಸ್ಕೊತಿದ್ದೀವಿ. ಈಗ ಗಣೇಶ ಮಾರ್ಕಂಡ ಕೂಡ ತೆಗೆಸ್ಕೊಂಡ್ರು. ಸೊ ಗವಿಪುರದ ಗ್ರಾಮಸ್ಥರು ಕೂಡ ಬಂದು ಫೋಟೋ ಹಾಗೂ ವಿಡಿಯೋ ಎಲ್ಲ ತೆಗೆದ್ವಿ. ಸೊ ಜಯಮ್ಮರು ಕೂಡ ಬಂದಿದ್ದರು. ಸೊ ನಮ್ಮ ಮನೆ ಪಕ್ಕದಲ್ಲೇ ಇದ್ದವರು. ಸೊ ಅವ್ರಿಗೂ ಕೂಡ ಗಣೇಶ ಆರತಿ ಕೊಟ್ಟ. ಎಲ್ಲರಿಗೂ ಗ್ರೂಪ್ ಫೋಟೋ ಹಾಗೂ ವಿಡಿಯೋ ತೆಗೆದ್ವಿ. ಸೊ ಇವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ತಾಯಿಯ ಪೂಜೆಗೆ.
ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟ್ಗೆ ಶೇರ್ ಮಾಡಿ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.